ಎಲ್ಲರಿಗೂ ನಮಸ್ಕಾರ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ನನ್ನ ಥಂಬ್ಲೈನು ಟೈಟಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತಲ್ವ. ಸೊ ಹೌದು, ಈ ವಿಡಿಯೋ ನಾನು ಕೂಡ ತಾಯಿ ಆಗಬೇಕು ಅಂತ ಬಯಸೋ ಎಷ್ಟೋ ಹೆಣ್ಮಕ್ಳಿಗೆ ಈ ವಿಡಿಯೋ ಆಗಿರುತ್ತೆ. ನನಗೆ ಗೊತ್ತಿರೋಷ್ಟು, ನಾನು ತಿಳ್ಕೊಂಡಿರೋದಷ್ಟು ನಿಮಗೆ ಹೇಳ್ತೀನಿ. ಸೊ ಅದು ನಿಮ್ಗೆ ಯೂಸ್ ಆಗ್ಬೋದು. ಸೊ ಕೆಲವು ನಾವು ಮಾಡೋ ತಪ್ಪುಗಳಿಂದ ನಮಗೆ ಪ್ರೆಗ್ನೆನ್ಸಿ ಆಗಲ್ಲ, ನಾವು ತಾಯಿ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನಾವು ಮಾಡೋಂಥ ತಪ್ಪುಗಳು ನಮ್ಮಿಂದನೇ ನಮಗೆ ಒಂದು ತಾಯಿತನ ಅನ್ನೋ ಭಾಗ್ಯ ಸಿಗದೇ ಹೋಗುತ್ತೆ. ಅದಕ್ಕೆ ನಾವು ಆ ಮಿಸ್ಟೇಕ್ಗಳೆಲ್ಲ ಮಾಡಬಾರ್ದು. ಏನು ಆ ಮಿಸ್ಟೇಕ್ಗಳು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ತುಂಬ ವರ್ಷಗಳಿಂದ ಪ್ರಯತ್ನ ಪಡ್ತಿರ್ತಾರೆ, ಪ್ರೆಗ್ನೆಂಟ್ ಆಗಬೇಕು, ತಾಯಿ ಆಗಬೇಕು ಅಂತ. ಮಕ್ಕಳಾಗಿಲ್ಲ ಅಂತ ತುಂಬಾ ಒದ್ದಾಡ್ತಿರ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರು ಮಾಡೋವಂಥ ಕೆಲವು ತಪ್ಪುಗಳಿಂದ ಅದು ಆಗ್ತಾ ಇರಲ್ಲ. ಸೊ ನನಗೆ ತಿಳಿದಿರೋಷ್ಟು, ನಂಗೆ ಗೊತ್ತಿರೋಷ್ಟು ಹೇಳ್ತೀನಿ. ಸರಿ ಇದೆಯೋ ತಪ್ಪಿದೆಯೋ ಅಂತ ನೀವೇ ಕಮೆಂಟ್ ಮಾಡಿ ನನಗೆ ಹೇಳಬೇಕು. ವಿಡಿಯೋ ಪೂರ್ತಿ ನೋಡಿ, ಗೊತ್ತಾಗುತ್ತೆ ನಾನು ಏನೆಲ್ಲ ಹೇಳ್ತೀನಿ ಅನ್ನೋದನ್ನ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ವಿಡಿಯೋಗೆ ಹೋಗೋಣ. ಪ್ರತಿ ಹೆಣ್ಮಕ್ಳಿಗೂ ಹೆಣ್ಣಿನ ಜನ್ಮ ಅನ್ನೋದು ಸಾರ್ಥಕ ಆಗಬೇಕಂದ್ರೆ ಅವಳು ತಾಯಿ ಆಗಬೇಕು. ಪ್ರತಿ ಹೆಣ್ಣು ತಾಯಿ ಭಾಗ್ಯನ ಕೇಳ್ತಾಳೆ. ತಾಯಿತನ ಅನ್ನೋದು ಮುಖ್ಯ ಪ್ರತಿ ಹೆಣ್ಣಿಗೂ. ಅವಳು ತಾಯಿ ಆದ್ರೇ ಅವಳಿಗೂ ಸಮಾಜದಲ್ಲಿ ಒಂದು ಗೌರವ, ಬೆಲೆ ಅನ್ನೋದೆಲ್ಲ ಸಿಗುತ್ತೆ. ಮದುವೆಯಾಗಿ ಎಷ್ಟೇ ವರ್ಷ ಆದರೂ ಮಕ್ಕಳಾಗಿಲ್ಲ ಅಂದರೆ ಏನೆಲ್ಲ ಮಾತುಗಳು ಬರುತ್ತೆ, ಅವಳು ಏನೆಲ್ಲ ಅವಮಾನಗಳನ್ನ ಅನುಭವಿಸ್ಬೇಕಾಗತ್ತೆ, ಎಲ್ಲ ಜನ ಹೆಂಗೆ ಮಾತಾಡ್ತಾರೆ ಏನು ಅನ್ನೋದು ಪ್ರತಿ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ. ಮದುವೆ ಆಗಿದ ತಕ್ಷಣ ಮಕ್ಕಳಾಗಿರೋರಿಗೆ ಗೊತ್ತಿಲ್ಲದೇ ಇರ್ಬೋದು, ಆದರೆ ಮದುವೆಯಾಗಿ ಎಷ್ಟು ವರ್ಷಗಳಾದರೂ ಕೂಡ ಮಕ್ಕಳಾಗದಿರೋರಿಗೆ ಆ ನೋವು ಗೊತ್ತಿರುತ್ತೆ. ಸೊ ಅಂದರೆ ಏನು ಗೊತ್ತಾ, ನಮ್ಮದೇ ಕೆಲವು ಮಿಸ್ಟೇಕ್ಗಳಿಂದ ಆಗ್ತಿರಲ್ಲ. ಸೊ ಆಗಿನ ಕಾಲದಲ್ಲಿ ಪ್ರತಿ ಹೆಣ್ಣಿಗೂ 5 ಮಕ್ಕಳು, 6 ಮಕ್ಕಳು, 10 ಡಜನ್ ಕೂಡ ಆಗ್ತಾಯಿತ್ತು. ಒಂದೇ ಹೆಣ್ಣು ಮಗು 12 ಜನ ಮಕ್ಳಿಗೂ ಕೂಡ ಜನ್ಮ ಕೊಡೋಷ್ಟು ಕೆಪಾಸಿಟಿಯಲ್ಲಿ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಇದ್ದರು. ಈಗ ಒಂದು ಮಗುಗೆ ಜನ್ಮ ಕೊಡೋಕ್ಕೆ ಆಗ್ತಾಯಿಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ಇವಾಗಿನ ಜನ್ರೇಷನಲ್ಲಿ ಇದ್ದಾರೆ. ಸೊ ಅದು ಆಗ್ತಾ ಕಾಲ ಬದಲಾದಂಗೆ ಈ ಥರ ಎಲ್ಲ ಪ್ರಾಬ್ಲಮ್ಸು ಕೂಡ ಆಗ್ತಾಯಿದೆ. ಹಳ್ಳಿಯಲ್ಲಿ ಹೇಗೋ ಇಷ್ಟು ಪ್ರಾಬ್ಲಮ್ಸ್ ಇರಲ್ಲ ಹಳ್ಳಿಯಲ್ಲಿ, ಆದರೆ ಸಿಟಿಯಲ್ಲಿರೋರಿಗೆ ಈ ಥರ ಮಕ್ಕಳಾಗ್ತಿರೋದು ತುಂಬಾ ಪ್ರಾಬ್ಲಮ್ ಬರುತ್ತೆ. ಅದು ಯಾಕೆ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ಮೇಲೆ ಇರುತ್ತೆ ಅಷ್ಟೇ. ಆಗಿನ ಕಾಲದಲ್ಲಿ ನೋಡಿ, ಬರೀ ಕೆಲಸ ಮಾಡೋದು, ಎತ್ತು ಇಳಿದು ಓಡಾಡಿ ಮಾಡಿ, ಕೈಯಲ್ಲಿ ಎಲ್ಲ ರುಬ್ಬಿ, ಬಾವಿಯಲ್ಲಿ ನೀರು ಸೇರಿ ಎಷ್ಟು ಕಷ್ಟಪಟ್ಟು ಕೆಲಸಗಳು ಮಾಡ್ತಾಯಿದ್ರು. ಸೊ ಅವ್ರಿಗೆ ಆರೋಗ್ಯವಾಗೂ ಇರ್ತಾಯಿದ್ರು ಕೆಲಸ ಮಾಡೋದ್ರಿಂದ. ಹಾಗೆ ಅವ್ರು ತಿಂತಾಯಿದ್ದು ಆಹಾರನೂ ಕೂಡ ಆರೋಗ್ಯವಾಗಿರೋದೆ. ಜೋಳದ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅದರಲ್ಲೇ ಅಡುಗೆ ಮಾಡಿಕೊಂಡು ಅವೇ ಉಪಯೋಗಿಸ್ಕೊಂಡು ತಿಂತಾಯಿದ್ರು. ಹಾಗೆ ಈಗಿನ ಹಂಗಲ್ಲ, ಬೇಕ್ರಿ ಐಟಮ್ಸೇ ಹೆಚ್ಚಾಗೋಗ್ಬಿಟ್ಟಿದೆ. ಈ ಪಿಜ್ಜಾ, ಬರ್ಗರು ಅವೆಲ್ಲ ತಿನ್ನೋದ್ರಿಂದ ಆಹಾರ ಹೋಗ್ಬಿಟ್ಟಿರುತ್ತೆ ಎಷ್ಟೋ ಜನಕ್ಕೆ. ನಮ್ಗೆ ಅದೇ ಯಾಕಪ್ಪ ಮಕ್ಕಳಾಗಲ್ಲ ಅಂದರೆ ಅದು ಒಂದು ರೀಸನ್ನೇ. ಪ್ರೆಗ್ನೆಂಟ್ ಆಗದಿರ ಇರೋದಕ್ಕೆ ತುಂಬಾ ರೀಸನ್ ಇದ್ದಾವೆ. ಮೊದಲನೇ ರೀಸನ್ಸು ನಾವು ಮಾಡುವಂಥ ಕೆಲವು ತಪ್ಪುಗಳು ಏನು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಆರೋಗ್ಯವಾಗಿರಬೇಕು. ನಾವೆಷ್ಟು ಆರೋಗ್ಯವಾಗಿರ್ತೀವೋ ಆಗ ನಮಗೆ ಪ್ರೆಗ್ನೆನ್ಸಿ ಚಾನ್ಸಸ್ 100% ಚಾನ್ಸಸ್ ಇರುತ್ತೆ ಪ್ರೆಗ್ನೆಂಟ್ ಆಗೋಕ್ಕೆ. ಹಿಂಗೆ ಅಂತಂದರೆ 1 ವರ್ಷ ಆದರೂ ಕೂಡ ನಾವು ಹಾಸ್ಪಿಟ್ಲಿಗೆ ಮುಖನ ನೋಡಬಾರ್ದು. ಅಷ್ಟು ಆರೋಗ್ಯವಾಗಿ ನಾವು ಇರಬೇಕು. ಚಿಕ್ಕ ಪುಟ್ಟ ನೆಗಡಿ, ಜ್ವರ ಅನ್ನೋದು ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ. ಅದು ಮಾತ್ರೆಯಿಂದ ನಾವು ರೆಸ್ಟು ಕೇರು ಮಾಡೋದ್ರಿಂದ ಹೊರ್ಟೋಗ್ಬಿಡ್ಬೇಕು ಹೊರತು ನಾವು ಪದೇ ಪದೇ ಆಸ್ಪತ್ರೆಗೆ ಹೋಗೋದಾಗಲಿ, ತಿಂಗಳು ಬಿಟ್ಟು ನಮಗೆ ಹುಷಾರು ತಪ್ತಾ ಇದೆ, ತುಂಬ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿದೆ ಅಂದರೆ ನಮಗೆ ಆರೋಗ್ಯ ಇಲ್ಲ ಅಂತಲೇ ಬರೆದಿಟ್ಕೊಂಬಿಡ್ಬೇಕು. ಆರೋಗ್ಯ ಇಲ್ಲದಿರೋರಿಗೆ ಅಷ್ಟು ಪ್ರತಿ ತಿಂಗಳು ಈ ಥರ ಹುಷಾರು ತಪ್ಪೋದೆಲ್ಲ ಆಗ್ತಾ ಇರುತ್ತೆ. ಸೊ ನಾವೇ ಹೆಲ್ತಿಯಾಗಿಲ್ಲ ಅಂತಂದರೆ ನಾವು ಇನ್ನೊಂದು ಹೆಲ್ತಿ ಬೇಬಿಗೆ ನಾವು ಹೆಂಗೆ ಜನ್ಮ ಕೊಡ್ತೀವಿ ಹೇಳಿ? ಸೊ ಮೊದಲು ನಮಗೆ ಆರೋಗ್ಯ ಅನ್ನೋದು ಇರಬೇಕು. ಸೊ ನಾನು ಹೇಳೋ ಪ್ರಕಾರ 1 ವರ್ಷ ಆದರೂ ಕೂಡ ನಾವು ಹೋಗಲೇಬಾರ್ದು ಹಾಸ್ಪಿಟ್ಲಿಗೆ. ಸೊ ನಮ್ಮ ಬಾಡಿ ಅಷ್ಟು ಹೆಲ್ತಿಯಾಗಿರಬೇಕು, ನಾವು ಅಷ್ಟು ಆರೋಗ್ಯವಾಗಿರಬೇಕು. ಆವಾಗ ಪಕ್ಕ ಪ್ರೆಗ್ನೆನ್ಸಿಗೆ 100% ಚಾನ್ಸಸ್ ಇರುತ್ತೆ. ಕೆಲವರು ತುಂಬ ಪ್ರತಿ ತಿಂಗಳು ಹುಷಾರು ತಪ್ತಾನೆ ಇರ್ತಾರೆ. ಅಂಥವ್ರಿಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಮ್ಮಿ. ಯಾಕಂದರೆ ಅವ್ರ ದೇಹದಲ್ಲಿ ಶಕ್ತಿನೇ ಇಲ್ಲ ಅಂದರೆ ಇನ್ನೊಂದು ಮಗುಗೆ ಜನ್ಮ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಗೆ ಆರೋಗ್ಯ ಇರಬೇಕು. ಹಾಗೆ ಬ್ಲಡ್ ಚೆನ್ನಾಗಿರಬೇಕು ನಮಗೆ. ಸೊ ನಮ್ಮಿಂದನೇ ಅಲ್ವಾ ಮಗು ಹುಟ್ಟೋದು, ನಮ್ಮ ಹೊಟ್ಟೆ ಒಳಗಡೆನೇ ಅಲ್ವಾ ಮಗು ಹುಟ್ಟೋದು. ಸೊ ನಾವೆಷ್ಟು ಆರೋಗ್ಯವಾಗಿರ್ತೀವಿ, ನಮ್ಮ ದೇಹದಲ್ಲಿ ಏನು ಬ್ಲಡ್ ಇರುತ್ತೆ, ಸೊ ನಮ್ಮಿಂದನೇ ಆಗೋದದು. ಸೊ ನಾವು ಹೆಲ್ತಿಯಾಗಿ ನಮ್ಮ ಬ್ಲಡ್ಡು ಚೆನ್ನಾಗಿ ಇರಬೇಕು. ಆವಾಗಲೇ ನಮಗೆ ಮಗು ಆಗೋ ಚಾನ್ಸಸ್ ಇರುತ್ತೆ. ಇದು ಮೊದಲನೇದು, ಆರೋಗ್ಯ ಇರಬೇಕು. ನಾವು ಹುಷಾರಾಗಿ ಚೆನ್ನಾಗಿರಬೇಕು, ಮತ್ತು ಬ್ಲಡ್ಡು ಕೂಡ ಚೆನ್ನಾಗಿರಬೇಕು. ಎರಡನೇದು ಬಂದು ಪೀರಿಯಡ್ಸ್ ಚೆನ್ನಾಗಾಗಬೇಕು. ಅಂದರೆ ಪ್ರತಿ ತಿಂಗಳು ಕೂಡ ಪೀರಿಯಡ್ಸ್ ಆಗ್ತಾ ಇರಬೇಕು. ಈಗ ನೋಡಿ, ಈ ತಿಂಗಳು 10ನೇ ತಾರೀಕು ಪೀರಿಯಡ್ಸ್ ಆಯ್ತು ಅಂದರೆ ನೆಕ್ಸ್ಟ್ ಮಂತು 10ನೇ ತಾರೀಕು ಕರೆಕ್ಟಾಗಿ ಪೀರಿಯಡ್ಸ್ ಆಗಬೇಕು. ಅದ್ರ
ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರಬೇಕು. ಪ್ರತಿ 10ನೇ ತಾರೀಕು ಈ ಥರ ಡೇಟ್ ಹಾಕೋಗ್ತಾ ಹೋಗಬೇಕು. ಸೊ ಆವಾಗ ನಮ್ಮ ಹೆಲ್ತ್ ಚೆನ್ನಾಗಿದೆ ಅಂತ ನಾವು ನಮ್ಗೆ 100% ಗೊತ್ತಾಗುತ್ತೆ. ಸೊ ಪ್ರತಿ ತಿಂಗಳು ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಾ ಇದ್ದರೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಪೀರಿಯಡ್ಸೇ ಆಗ್ತಾ ಇಲ್ಲ ಅಂತಂದರೆ ಅಂದರೆ ಅಲ್ಲಿಗೆ ನಮ್ಮ ಗರ್ಭಕೋಶದಲ್ಲಿ ಈ ಎಗ್ಸು ಅನ್ನೋದೆಲ್ಲ ಉತ್ಪತ್ತಿ ಆಗ್ತಾ ಇಲ್ಲ. ಅಂದರೆ ನಮಗೆ ಎಷ್ಟೊಂದು ಜನಕ್ಕೆ ಬ್ಲಡ್ಡೇ ಕಡಿಮೆ ಇರುತ್ತೆ, ಅವ್ರಿಗೆ ಪೀರಿಯಡ್ಸೇ ಆಗಲ್ಲ, ಮತ್ತು ಆರೋಗ್ಯನೂ ಇರಲ್ಲ, ಹೆಲ್ತ್ ಪ್ರಾಬ್ಲಮ್ಸ್ ತುಂಬ ಇರುತ್ತೆ, ಅವ್ರಿಗೂ ಕೂಡ ಆಗೋದೇ ಇಲ್ಲ ಪೀರಿಯಡ್ಸ್. ಸೊ ಪೀರಿಯಡ್ಸ್ ಆಗಿಲ್ಲ ಅಂತಂದರೆ ಕರೆಕ್ಟಾಗಿ ಸೊ ಕಷ್ಟ ಆಗುತ್ತೆ. ಇನ್ನೊಂದೇನು ಅಂತಂದರೆ ಹೆಣ್ಮಕ್ಳ ದೇಹದಲ್ಲಿ ತುಂಬ ಸೂಕ್ಷ್ಮವಾಗಿರುವಂತಹ ಆರ್ಗನ್ನು ಅಂದರೆ ಅದು ಗರ್ಭಕೋಶ. ಅಂದರೆ ತುಂಬಾ ಎಫೆಕ್ಟ್ ಆಗಿಬಿಡುತ್ತೆ. ಫಸ್ಟು ನಮ್ಗೆ ಹೆಲ್ತ್ ಏನಾದರೂ ಪ್ರಾಬ್ಲಮ್ ಆದರೆ ಫಸ್ಟು ನಮಗೆ ಡ್ಯಾಮೇಜ್ ಆಗುವಂತಹ ನಮ್ಮ ದೇಹದಲ್ಲಿರೋ ಆರ್ಗನ್ನು ಅಂಗ ಅಂದರೆ ಅದು ಗರ್ಭಕೋಶನೇ. ಅದಕ್ಕೆ ಅಂದರೆ ಅಷ್ಟು ಸೂಕ್ಷ್ಮ ಅದಕ್ಕೆ. ಸೊ ಇವಾಗ ಏನಾದರೂ ರೋಗ ಬಂತು ಅಂದ್ಕೊಳ್ಳಿ, ಇವಾಗ ಫಾರ್ ಎಕ್ಸಾಂಪಲು ಯಾರಿಗೋ ಕ್ಯಾನ್ಸರ್ ಬಂದಿದೆ ಅಂದ್ಕೊಳ್ಳಿ, ಅವರು ಪ್ರೆಗ್ನೆಂಟ್ ಆಗಲ್ಲ. ಒಂದು ವೇಳೆ ಅವ್ರು ಪ್ರೆಗ್ನೆಂಟ್ ಆಗಿದ್ರೂ ಕೂಡ ಮಿಸ್ಕ್ಯಾರೇಜ್ ಆಗೋದು ಜಾಸ್ತಿ. ಯಾಕಂತಂದರೆ ಅಷ್ಟು ಡ್ಯಾಮೇಜ್ ಮಾಡಿಬಿಡುತ್ತೆ. ಸೊ ಯಾವುದೇ ನಮಗೆ ರೋಗ ಇರಲಿ, ನಮಗೆ ಹೆಲ್ತ್ ಪ್ರಾಬ್ಲಮ್ ಏನೇ ಇರಲಿ, ಫಸ್ಟು ನಮ್ಮ ಗರ್ಭಕೋಶ, ನಮ್ಮ ತಾಯ್ತನ ಅನ್ನೋದ್ರ ಮೇಲೇ ಬಿದ್ದುಬಿಡುತ್ತೆ. ಸೊ ಅದಕ್ಕೆ ಹೇಳೋದು ತುಂಬ ಆರೋಗ್ಯವಾಗಿ ಹುಷಾರಾಗಿರಬೇಕು ಅಂತ ಅನ್ನೋದು ಅದಕ್ಕೆ. ಇನ್ಫೆಕ್ಷನ್ ಆಗಬಾರ್ದು, ಯಾವುದೇ ಥರ ಗರ್ಭಕೋಶ ಇರೋಂತಹ ಜಾಗದಲ್ಲಿ ಯಾವುದೇ ಥರ ಏಟಾಗಲಿ ಆಗಬಾರ್ದು, ಡ್ಯಾಮೇಜ್ ಆಗಬಾರ್ದು, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗಬಾರ್ದು. ಆವಾಗ ನಮಗೆ ಈಸಿ ಆಗ್ತದೆ ನೋಡಿ. ಮೇನ್ ನಮ್ಮ ಗರ್ಭಕೋಶನೇ ಮುಖ್ಯ. ಅದೇ ಸರಿ ಇಲ್ಲ ಅಂತಂದರೆ ಮಕ್ಕಳಾಗೋ ಚಾನ್ಸಸ್ ಹೇಗಿರುತ್ತೆ. ಸೊ ಇದು ಕೂಡ ಒಂದು ಪಾಯಿಂಟೇ ಅಂತಲೇ ಹೇಳ್ತೀನಿ. ಸೊ ತುಂಬ ಸೂಕ್ಷ್ಮವಾದ ಅಂಗ ಅಂದರೆ ಗರ್ಭಕೋಶ. ಅದಕ್ಕೆ ನಾವು ತುಂಬ ಹೆಲ್ತಿಯಾಗಿರಬೇಕು, ನಾವು ಚೆನ್ನಾಗಿ ಕೇರ್ ಮಾಡ್ಕೊಬೇಕು ಅಂತ ಅನ್ನೋದು ಅದಕ್ಕೆ. ಸೊ ಯಾವುದೇ ಥರ ಏನಾದರೂ ರೋಗ ಇತ್ತಂದರೂ ಕೂಡ ಪ್ರೆಗ್ನೆನ್ಸಿ ಆಗೋದು ಕೂಡ ಡೌಟೇ. ಸೊ ಇದು ಒಂದು ರೀಸನ್ ಮಕ್ಕಳಾಗ್ದಿರ ಇರೋದಕ್ಕೆ. ಮತ್ತು ಇನ್ನೊಂದೇನು ಅಂದರೆ ಕೆಲವ್ರಿಗೆ PCOD ಪ್ರಾಬ್ಲಮ್ ಬಂದಿರುತ್ತೆ. ಅಂದರೆ ಅವ್ರ ತೂಕ ಜಾಸ್ತಿ ಇರುತ್ತೆ, ಅವ್ರ ಏಜ್ಗೆ, ಅವ್ರ ಹೈಟ್ಗೆ ಮಿತಿ ಮೀರಿ ತೂಕ ಬಂದುಬಿಟ್ಟಿರ್ತಾರೆ. ಆಮೇಲೆ ಅದರಿಂದ ತುಂಬ ಬದಲಾವಣೆ ಆಗುತ್ತೆ ದೇಹದಲ್ಲಿ. ಆವಾಗ ಅವ್ರಿಗೆ ಪೀರಿಯಡ್ಸು ಮಿಸ್ ಆಗುತ್ತೆ. ಸೊ PCOD ಪ್ರಾಬ್ಲಮ್ಮು ಇಂದನೂ ಕೂಡ ಮಕ್ಕಳಾಗದಿರೋದು ಅದೊಂದು ಕೂಡ ಪ್ರಾಬ್ಲಮ್ಮೇ. ಅದನ್ನು ಡಯಟು ಮಾಡಿ ಎಲ್ಲ ಇದು ಮಾಡೋದ್ರಿಂದ ಮತ್ತೆ ಪ್ರೆಗ್ನೆನ್ಸಿ ಮಾಡ್ಕೊಬೋದು. ಸೊ PCOD PCOS ಪ್ರಾಬ್ಲಮ್ ಇದ್ದರೂ ಕೂಡ ಮಕ್ಕಳಾಗೋದು ಡೌಟೇ. ಸೊ ಅದನ್ನೆಲ್ಲ ಚೆಕಪ್ ಮಾಡಿ ನಾವು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿಕೊಂಡು ನಾವು ಅದನ್ನೆಲ್ಲ ನಮ್ಮ ದೇಹದಲ್ಲಿ ಏನು ಪ್ರಾಬ್ಲಮ್ ಇದೆ ಏನು ಅಂತ ಚೆಕ್ ಮಾಡ್ಕೊಬೇಕು. ಹಾಗೆ ಇನ್ನೊಂದು, ನಮ್ಮ ಗರ್ಭಕೋಶದಲ್ಲಿ ಈ ಎಗ್ ಅನ್ನೋದು ಉತ್ಪತ್ತಿ ಆಗುತ್ತಲ್ಲ, ಸೊ ಅದು ಉತ್ಪಾದನೆ ಅದು ಜಾಸ್ತಿ ಆಗ್ತಾ ಇರಬೇಕು. ಅದು ಜಾಸ್ತಿ ಇದ್ರೇ ಪ್ರೆಗ್ನೆನ್ಸಿ ಕರೆಕ್ಟಾಗಿ ಆಗೋದು. ಎಗ್ಗಾಗಲಿ ಸ್ಪರ್ಮ್ಸ್ ಆಗಲಿ, ಗಂಡು ಹೆಣ್ಣಲ್ಲಿರೋಂಥ ಎಗ್ಗಾಗಲಿ ಸ್ಪರ್ಮ್ಸ್ ಆಗಲಿ, ಅದು ಜಾಸ್ತಿ ಉತ್ಪತ್ತಿ ಆಗಬೇಕು. ಅದು ಉತ್ಪತ್ತಿ ಕಡಿಮೆ ಇದ್ದಾಗೂ ಕೂಡ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಅವು ಹೆಲ್ತಿ ಆಗಿರಬೇಕು. ಸೊ ಏನು ಉತ್ಪತ್ತಿ ಆಗುತ್ತೋ ಅದು ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿ ಆಗಬೇಕು. ಹಾಗೆ ಅದು ಹೆಲ್ತಿ ಕೂಡ ಇರಬೇಕು. ಸೊ ಆಗ ನಮಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಇನ್ನೊಂದೇನು ಅಂತಂದರೆ, ಸೊ ನಾವು ಮದುವೆ ಆಗೋದೇ ಲೇಟು. ಆಮೇಲೆ ನಾವು ಒಂದು ಸ್ವಲ್ಪ ವರ್ಷ ಪ್ಲ್ಯಾನ್ ಮಾಡ್ಕೊತೀವಿ, ಲೈಫ್ನ ಎಂಜಾಯ್ ಮಾಡ್ತೀವಿ. ಆಮೇಲೆ ಲೇಟಾಗಿ ಮಗು ಮಾಡ್ಕೊತೀವಿ ಅಂತಂದರೆ ಆ ಏಜ್ ಬಾರ್ ಆಗಿದ್ರೂ ಕೂಡ ಮಕ್ಕಳಾಗೋದು ಡೌಟ್. ಅಂದರೆ ಈ ಒಂದು ಏಜ್ವರೆಗೂ ಇರುತ್ತೆ ಹೇಗೆ ಉತ್ಪತ್ತಿ ಆಗೋದು, ಒಂದು ಒಳ್ಳೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗೋದು, ಒಂದು ಏಜ್ ಲಿಮಿಟ್ ಅನ್ನೋದಿರುತ್ತೆ. ಅದು ಕ್ರಾಸ್ ಆಗಿಬಿಟ್ರೆ ಆವಾಗ ತುಂಬಾ ಕಷ್ಟ ಆಗುತ್ತೆ. ಎಷ್ಟೊಂದು ಜನ 30ನೇ ಏಜಲ್ಲಿ ಮದುವೆ ಆಗ್ತಾರೆ, 35ಕ್ಕೆ ಮಕ್ಕಳು ಮಾಡ್ಕೊಬೇಕು ಅಂತ ಅಂದ್ಕೊತಾರೆ. ಆ ಏಜಲ್ಲಿ ನಮಗೆ ನೋಡಿ, ನಮ್ಗೆ ಏಜ್ ಆಗ್ತಾ ನಾವು ಹೆಂಗಾಗ್ತಾ ಹೋಗ್ತೀವ, ಇಲ್ಲ ಅಂತಂದರೆ ವಯಸ್ಸಾಗೋಗ್ತಾ ಹೋಗ್ತೀವ. ಖಂಡಿತ ವಯಸ್ಸು ಹೋಗ್ತಾ ಇರುತ್ತೆ ನಾವು ಒಂದೊಂದೇ ಏಜ್ ಆಗ್ತಿದ್ದಂಗೆ. ಸೊ ಅದಕ್ಕೆ ಸರಿಯಾದ ಸಮಯದಲ್ಲಿ ಮದುವೆ ಆಗಬೇಕು, ಸರಿಯಾದ ಸಮಯದಲ್ಲೇ ಮಕ್ಕಳು ಪ್ಲ್ಯಾನ್ ಮಾಡ್ಕೊಂಡು ಆಗಿಬಿಡಬೇಕು. ನಾನು 5 ವರ್ಷ ಗ್ಯಾಪ್ ತೊಗೊತೀನಿ ಆಮೇಲೆ ಮಾಡ್ತೀನಿ ಅಂದರೆ ಆ ಟೈಮಿಗೆ ನಿನ್ನ ದೇಹದಲ್ಲಿ ನಿನಗೆ ಆಗುತ್ತೋ ಇಲ್ವೋ, ಮಕ್ಕಳಾಗುತ್ತೋ ಇಲ್ವೋ ಅನ್ನೋದು ಕೂಡ ಯೋಚನೆ ಮಾಡಬೇಕು. ಜಾಸ್ತಿ ಗ್ಯಾಪ್ ತೊಗೊಳೋದು ತಪ್ಪೆ. ಸೊ ಅಮ್ಮಮ್ಮ ಅಂದರೆ ಒಂದು 2 ವರ್ಷ 3 ವರ್ಷ ವೆಯ್ಟ್ ಮಾಡಿದ್ರೆ ಪರವಾಗಿಲ್ಲ. ಅದಕ್ಕೂ ಮೀರಿ ವೆಯ್ಟ್ ಮಾಡಿ ಆಮೇಲೆ ಮತ್ತೆ ನಾನು ನಿಮಗೆ ಯಾವಾಗೂ ಸಾಕು, ನನ್ನ ಲೈಫಲ್ಲಿ ನಾನು ಎಂಜಾಯ್ ಎಲ್ಲ ಮಾಡಿದ್ದು ಸಾಕು, ಈಗ ನಾನು ಸಂಪಾದನೆ ಮಾಡಿದ್ದು ಸಾಕು, ಇನ್ನು ಸಾಕು, ಇವಾಗ ನಾನು ತಾಯಿ ಆಗಬೇಕು ಅಂತ ಅವಾಗ ಅಂದ್ಕೊಂಡಿದ್ದ ತಕ್ಷಣ ದೇವ್ರು ನಿಮಗೆ ತಾಯಿ ಭಾಗ್ಯ ಕೊಡಬೇಕಂತಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಗೊತ್ತಾಗಲ್ಲ ನಮ್ಮ ದೇಹದಲ್ಲಿ ಎಷ್ಟೊಂದು ಬದಲಾವಣೆ ಆಗ್ತಾ ಇರುತ್ತೆ. ಸೊ ತುಂಬ ಕಷ್ಟ ಆಗುತ್ತೆ. ಏಜ್ ಒಂದು ಒಳ್ಳೆ ವಯಸ್ಸಲ್ಲಿ ಇದ್ದಾಗಲೇ ಮದುವೆ ಆಗಿಬಿಡಬೇಕು, ಮಕ್ಕಳು ಕೂಡ ಮಾಡ್ಕೊಬೇಕು. ಸೊ ಏಜ್ ಆಗಿಬಿಟ್ಟಿದ್ರು ಕೂಡ ಮಕ್ಕಳಾಗೋದು ಕಷ್ಟ ಅಂತಲೇ ಹೇಳ್ಬೋದು. ಸೊ ಈ ರೀತಿ ತುಂಬಾ ಕಾರಣಗಳಿಂದ ನಮಗೆ ಮಕ್ಕಳಾಗ್ದಿರೋ
ಥರ ಆಗಿಬಿಡುತ್ತೆ. ಸೊ ನಾವು ಹೆಲ್ತಿಯಾಗಿರಬೇಕು, ಆದಷ್ಟು ಆರೋಗ್ಯವಾಗಿ ಚೆನ್ನಾಗಿರಬೇಕು. ಹಾಸ್ಪಿಟ್ಲ್ ಮುಖ ನೋಡ್ದಿರ ಮನೆಯಲ್ಲೇ ಆರೋಗ್ಯವಾಗಿರೋ ಫ್ರೂಟ್ಸು, ವೆಜಿಟೇಬಲ್ಸು, ಈ ಧಾನ್ಯಗಳು, ಅವೆಲ್ಲ ತಿಂದ್ಕೊಂಡು ಆರಾಮಾಗಿ ಇದ್ಬಿಟ್ಟು ಒಂದು ಸ್ವಲ್ಪ ವಾಕಿಂಗು, ಡಯಟು, ಎಕ್ಸಸೈಸು ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದ್ಬಿಟ್ರೆ, ನಮ್ಮ ಹೆಲ್ತ್ ಬಗ್ಗೆ ನಾವು ಕೇರ್ ಮಾಡ್ಕೊಂಡು ಹೋಗ್ಬಿಟ್ರೆ ಅರ್ಧಕ್ಕರ್ಧ ನಮಗೆ ಯೋಚನೆನೇ ಇಲ್ಲ, ಆರಾಮಾಗಿ ಆಗೋಗುತ್ತೆ ಪ್ರೆಗ್ನೆನ್ಸಿ. ಅದೇನು ದೊಡ್ಡ ವಿಚಾರನೇ ಅಲ್ಲ, ಆಗೋದೇ ಇಲ್ಲ ಅನ್ನೋದು ಏನಿಲ್ಲ. ಅಂದರೆ ಹೆಲ್ತಿಯಾಗಿರಬೇಕು, ಯಾವುದೇ ರೋಗ ಇಲ್ದಿರ ನಾವು ಹೆಲ್ತಿಯಾಗಿರಬೇಕು. ನಾವು ಚೆನ್ನಾಗಿ ಜೀವನ ಮಾಡ್ಕೊತಾ ಹೋದರೆ ಒಂದು ಒಳ್ಳೆ ಲೈಫ್ ಸ್ಟೈಲ್ ಇತ್ತು ಅಂದರೆ ಖಂಡಿತ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ನಾವು ಮಾಡೋ ಕೆಲವು ಬೇಜವಾಬ್ದಾರಿಯಿಂದ, ನಮ್ಮ ತಪ್ಪುಗಳಿಂದನೇ ಕೆಲವೊಮ್ಮೆ ಆಗದೇ ಹೋಗುತ್ತೆ ಪ್ರೆಗ್ನೆನ್ಸಿ. ಸೊ ಯಾರೇ ಏನೇ ಯೋಚನೆ ಮಾಡಬೇಡಿ, ಮಕ್ಕಳು ಆಗ್ತಿಲ್ಲ ಅಂತ ಯಾರೂ ನೊಂದ್ಕೊಳಕ್ಕೆ ಹೋಗಬೇಡಿ. ಪ್ರತಿಯೊಂದಕ್ಕೂ ಸಮಯ ಬರುತ್ತೆ. ನಿಮ್ಮಲ್ಲಿ ಏನು ಲೋಪದೋಷಗಳಿದ್ದಾವೆ ಅನ್ನೋದನ್ನ ನೀವು ತಿಳ್ಕೊಬೇಕು. ನಮ್ಮ ದೇಹದ ಬಗ್ಗೆ ನಮಗಿಂತ ಚೆನ್ನಾಗಿ ಇನ್ಯಾರಿಗೆ ಗೊತ್ತಿರುತ್ತೆ. ಸೊ ಇವಾಗ ನಾವು ಡಾಕ್ಟ್ರ್ ಹತ್ರ ಹೋದ್ರೂ ಕೂಡ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ನಮ್ಮನ್ನೇ ಕೇಳ್ತಾರೆ ಹೊರತು ನಮ್ಮ ಮುಖ ನೋಡಿದ ತಕ್ಷಣ ಅವ್ರಿಗೂ ಹೇಳ್ಬಿಡೋದಿಲ್ಲ. ಅವರು ನಮ್ಮ ಹತ್ರನೇ ಕೇಳಿ ತಿಳ್ಕೊತಾರೆ. ಆಮೇಲೆ ನಮಗೆ ಚೆಕಪ್ ಮಾಡಿ, ಸೊ ನಮ್ಮ ದೇಹದಲ್ಲಿ ಏನೇನಾಗ್ತದೆ ಸ್ಕ್ಯಾನ್ ಮಾಡಿ ಅದೆಲ್ಲ ಅವ್ರು ತಿಳ್ಕೊತಾರೆ. ಸೊ ಫಸ್ಟು ನಮಗೆ ಈ ಪ್ರಾಬ್ಲಮ್ ಆಗ್ತಿದೆ, ನನ್ನ ಕಡೆಯಿಂದ ಏನು ಮಿಸ್ಟೇಕ್ ಆಗ್ತಿದೆ ಅಂತ ನಾವು ತಿಳ್ಕೊಂಡು ಒಂದು ಒಳ್ಳೆ ಲೈಫ್ ಸ್ಟೈಲು ಜೀವನ ಇರಬೇಕು ಚೆನ್ನಾಗಿ. ಆವಾಗ ಮಾತ್ರ ಸೊ ಚೆನ್ನಾಗಿರುತ್ತೆ ಜೀವನ. ನಮ್ಮದೇ ಒಂದು ಒಳ್ಳೆ ಲೈಫು, ಒಂದು ಪ್ಲ್ಯಾನಿಂಗ್ ಅಂತ ಇದ್ದರೆ ಚೆನ್ನಾಗಿರುತ್ತೆ. ಸೊ ಆದಷ್ಟು ಯಾರು ಬೇಜಾರು ಮಾಡ್ಕೊಬೇಡಿ, ಪ್ರಯತ್ನ ಪಡಿ, ದೇವ್ರನ್ನ ನಂಬಿ. ಕೊನೆಗೂ ಆಗಲಿಲ್ಲ, ಏನೇ ಎಷ್ಟೇ ಪ್ರಯತ್ನ ಪಟ್ಟರು ಕೊನೆಗೂ ಆಗಲಿಲ್ಲ ಅಂದರೆ ಆದಷ್ಟು ಬೇಗ ಒಂದು ಒಳ್ಳೆಯ ಡಿಸಿಷನ್ ತೊಗೊಳ್ಳಿ. ನನಗೆ ಮಕ್ಕಳೇ ಆಗೋಲ್ಲ ಅಂತಂದಾಗ ಅದನ್ನೇ ನೊಂದ್ಕೊಂಡಿರೋಕ್ಕಿಂತ ಯಾವುದೋ ಒಂದು ಮಗುನ ದತ್ತು ತೊಗೊಂಡು ಬಂದು ಸಾಕಿದ್ರು ಅದು ಕೂಡ ಸುಮ್ಮನೆ ಅಲ್ಲ. ಅದಕ್ಕೂ ಕೆಲವೊಂದು ಪ್ರೊಸೀಜರ್ಸ್ ಇದ್ದಾವೆ. ತುಂಬಾ ಸುಮ್ಮನೆ ತಂದು ಸಾಕ್ಬಿಡೋದಲ್ಲ, ಅದಕ್ಕೂ ಸಿದ್ಧತೆ ಆಗಿರಬೇಕು ನೀವು. ನಿಮ್ಮ ಮಗು ಥರನೇ ನೋಡ್ಕೊಳ್ಳೋ ಆ ಥರ ಎಲ್ಲ ಇದ್ರೇ ಮಾತ್ರನೇ ತಂದು ಸಾಕ್ಬೋದು. ಸೊ ನಾನು ಹೇಳಿರೋಂತಹ ಕೆಲವು ಪ್ರೆಗ್ನೆನ್ಸಿ ಟಿಪ್ಸು, ನಾನು ಏನು ಹೇಳಿದ್ದೀನೋ ಮಿಸ್ಟೇಕ್ಸು ಅದನ್ನೆಲ್ಲ ಬಿಟ್ಟು ಹೆಂಗಿರ್ಬೋದು ಅಂತ ಹೇಳಿದ್ದೀನೋ ಅದನ್ನೆಲ್ಲ ಟ್ರೈ ಮಾಡಿ ನೋಡಿದ್ರೆ ಖಂಡಿತ ಹಾಗೇ ಆಗುತ್ತೆ ಮಕ್ಕಳು ಕೂಡ. ಸೊ ಇಷ್ಟು ಹೇಳ್ತಾ ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಕಮೆಂಟ್ ಮಾಡಿ, ನಾನು ಹೇಳಿರೋಂತಹ ಈ ಟಾಪಿಕ್ಕು, ಈ ವಿಡಿಯೋದಲ್ಲಿ ಹೇಳಿರುವಂಥ ವಿಷಯಗಳು ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದರೆ ಒಂದೇ ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.